ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯಾನಂದಗೆ ಗೊತ್ತಿತ್ತು, ನಮ್ದು ನಾವೆಲ್ಲ ಪ್ರಶ್ನೆ ಮಾಡಿದ್ವಿ ನಿಮ್ಮ ಮೂಲಕ, ಅಂದ್ರೆ ಮಾಧ್ಯಮದ ಮೂಲಕ. ಅಲ್ಲಿ ಜನ ಸತ್ತ ನಂತರವೂ ಸಹಿತ ನಿಮ್ದು ವಿಧಾನಸೌಧದ ಮುಂದಿಂದು ನಿಮ್ದು ಸೆಲೆಬ್ರೇಷನ್ ನಡೆದಿತ್ತು. ಮತ್ತು ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ನಿಮ್ಮ ಉಪಮುಖ್ಯಮಂತ್ರಿಗಳು ವೀರಾವೇಶದಿಂದ ತಾವೇ ಅವ್ರನ್ನ ಕೋಚಿಂಗ್ ಕೊಟ್ಟು ಗೆಲ್ಲಿಸ್ದಂಗೆ ಹೋಗಿ ಬಂದಾರ. ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ, ಇಲ್ಲ ದಯಾನಂದ್ ಅವ್ರದ್ದು ಏನು ತಪ್ಪಿತ್ತು ಅಂತಂದರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ. ನಾನು ಕೇಳಿದ್ರು, ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ನಿಮ್ಮವರೊಬ್ಬರು ಅಧಿಕಾರಿ ಇದ್ರಲ್ಲ, ನಿಂಬಾಳ್ಕರ್ ಅಂತ ಹೇಳಿ, ನಿಮ್ಮ ಕಾರ್ಯಕರ್ತರು ADGP, ಅವ್ರೇನು ಮಾಡ್ತಾ ಇದ್ರು? ಅವ್ರ್ಯಾಕೆ ತಿಳಿಸ್ಲಿಲ್ಲ? ಅಂದ್ರೆ ತಮಗೆ ಹೆಂಗೆ ಬೇಕಾದಂಗೆ ಮಾತಾಡೋದು. ನಿಮ್ಮೊಬ್ಬರು ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ, ಇಂಟೆಲಿಜೆನ್ಸ್ ಆಫೀಸರ್ ನಿಮ್ಮೊಬ್ಬ ಅಧಿಕಾರಿ ಇದ್ರೆ ಇಲ್ಲ, ಅವ್ರ್ಯಾಕೆ ತಿಳಿಸಿಲ್ಲ? ಅವ್ರ ಬಗ್ಗೆ ಏನು ಕ್ರಮ? ಅವ್ರು ಟ್ರಾನ್ಸ್ಫರ್ ಮಾಡ್ಯಾರ. 2 ಪೋಸ್ಟ್ ಇತ್ತು, 1ರಿಂದ ಬಿಡುಗಡೆ ಮಾಡಿರಿ. ಏನು ದೊಡ್ಡ ಮಹಾ ಮಾಡಿರಿ ನೀವು? ಅಂದ್ರೆ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ. ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು DK ಶಿವಕುಮಾರ್ ಮಾಡಬೇಕು. ಯು ಹ್ಯಾವ್ ಟು ಫಸ್ಟ್ ಸ್ಯಾಕ್ ಹಿಮ್. ಮತ್ತು ಗೋವಿಂದರಾಜನ್ ಬಿಡುಗಡೆ ಮಾಡಿದೆ. ಬ್ಯಾರೇಜರಾಜ ಸಸ್ಪೆಂಡು, FIR, ಗೋವಿಂದರಾಜಿಗೆ ಬಿಡುಗಡೆ. ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾರೆ. ನೀವು ನೆನ್ಪಿಟ್ಕೋರಿ, ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಜನ ಮರೆತರು ಅಂತಂದ್ರೆ ಮಾಡ್ತಾರೆ. ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗ್ಬೇಕು. ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್. ನೈತಿಕತೆ ಅನ್ನೋದು ಇದ್ರೆ ಅದನ್ನ ಮಾಡಬೇಕು. ಬಹಳ ಜನ ಗಡಿ ಭಾಗದಲ್ಲಿ ಅವರಿದ್ದಾಗ ಏನು ಭಯೋತ್ಪಾದನೆ ಚಟುವಟಿಕೆ ಅದರದ್ದು 70% ಕಮ್ಮಿ ಆಗಿದೆ. ದಿಸ್ ಈಸ್ ಆನ್ ರೆಕಾರ್ಡ್. ಐ ಆಮ್ ಟೆಲಿಂಗ್ 70% ರೆಡ್ಯೂಸ್ ಆಗಿದೆ. ದೇಶದಲ್ಲಿ ಆಲ್ಮೋಸ್ಟ್ 90%, 95% ಕಮ್ಮಿ ಆಗಿದೆ. ನಕ್ಸಲಿಸಮ್ ಅನ್ನ ನಾವೇನು ನಿರ್ಮೂಲನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಕೆಲವರು ತಳಮಳ ವ್ಯಕ್ತಪಡಿಸ್ಯಾರ. ಹಂಗೆಲ್ಲ ಹೊಡಿಬಾರ್ದು, ಅವ್ರನ್ನ ಹಿಡಿಬೇಕು ಅಂತ ಹೇಳಿ. ಅಂದರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲ ರೀತಿಯ ಭಯೋತ್ಪಾದನೆಯನ್ನ ಕಿತ್ತಿ ಹಾಕ್ತಿರ್ಬೇಕಾದ್ರೆ ಒಂದು ಘಟನೆಯನ್ನ ಒಬ್ಬರು ಸತ್ರು ನಮಗೆ ನಾನು ಪದೇ ಬಾರಿ ಹೇಳಿದ್ದೇನೆ. ಇವನ್ ಡೆತ್ ಆಫ್ 1 person, unnatural death of 1 person is also most painful. ಆದರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ? ಕೆಲವು ವೀರರು ಇದ್ದಾರ. ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ. ಅವ್ರು ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರ, ಒಬ್ಬರು ಸ್ವಯಮೇವ ಮೃಗೇಂದ್ರ ಇರ್ತಾವ. ಗುಲ್ಬರ್ಗಾದವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಎಂದೂ ಇಲ್ಲಿ ವಿಷಯ ಏನು ಮಾತಾಡೋದೇ ಇಲ್ಲ. ಅವರು ದೇಶದ ಪ್ರಧಾನಮಂತ್ರಿ, ಇಂಟರ್ನ್ಯಾಷನಲ್ಲು. ಟ್ರಂಪ್ ಏನಂದ್ರು, ಟ್ರಂಪ್ಗೆ ನಾವು ಅಡ್ವೈಸ್ ಕೊಡ್ಬೇಕು, ಇದನ್ನ ಮಾತಾಡ್ತಾರೆ. ಮಡಿ ಹೇಗೆ ರಸ್ತೆ ಹಾಳಾಗ್ಯದ ಮಾತಾಡಲ್ಲ, 11 ಜನ ಸತ್ರು ಮಾತಾಡಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಮೋದಿಯವರು ಟ್ರಂಪ್ಗೆ ಏನು ಸಲಹೆ ಕೊಡಬೇಕು, ಮೋದಿಯವರು ಪುಟಿನ್ಗೆ ಏನು ಸಲಹೆ ಕೊಡಬೇಕು ಅಂತ ನಿಮ್ಮ ಭಾಷಣ ಹೊಡಿತಾರೆ. ಮತ್ತು ನೀವೇನು ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನ ದಬಾಯಿಸ್ತಾರೆ. ಮತ್ತು ಇವ್ರು ಪ್ರಜಾಪ್ರಭುತ್ವದ ಬಗ್ಗೆ ಲೆಕ್ಚರ್ ಕೊಡೋರು. ಹಾಗಾಗಿ ಇವರಲ್ಲಿದ್ದಾರೆ. ಇವರು ಯಾರಂದ್ರೆ ನಿಮಗೂ ಗೊತ್ತಾಗ್ಯದ. ನಾ ಹೆಸರು ಹೇಳಲಿಕ್ಕೆ ನಾನು ನಾಚಿಕೆ ಆಗುವಂತ ಅಷ್ಟು ಮಟ್ಟಿಗೆ ಅವರು ಲೋ ಲೆವೆಲ್ದಾಗ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಏನು ಕೊಟ್ಟರೆ ಅಧಿಕಾರಿ ಹೇಳಿದ್ದಕ್ಕೆ ಹೋಗೇನಂತ. ಅವ ಯಾವ ಅಧಿಕಾರಿ ಹೇಳಪ್ಪ ನಿನಗೆ ಇದಕ್ಕೆ ಹೋಗಿ ನಿಮಗೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು
ಕಪ್ಪಿಗೆ ಮುತ್ತಿಟ್ಟು ಬಾ ಅಂತ ಯಾರು ಹೇಳಿದ್ರು? ಸ್ವಲ್ಪ ಅಧಿಕಾರಿ ಹೆಸರು ಹೇಳ್ರಿ, ನಾವು ಆ ಪುಣ್ಯಾತ್ಮ ಅಧಿಕಾರಿ ನೋಡಿ ಬರ್ತೀವಿ ನಿಮ್ಗಿಂತ ಮೊದಲ. ಅಂದರೆ ಎಷ್ಟು ನಿರ್ಲಜ್ಜತನದಿಂದ ಏನೇನೋ ಮಾತನಾಡ್ತಾರೆ. ಅದಕ್ಕೆ ಬೇಗಾನ ಶಾದಿ ಮೇ ದಿವಾನ ಅಬ್ದುಲ್ಲಾ ಅಂತೇಳಿ ನಮ್ಮ ಡಿ ಕೆ ಶಿವ್ ಅಬ್ದುಲ್ಲಾ ದಿವಾನ, ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂತೇಳಿ ಒಂದು ಉರ್ದುದಾಗ ಗಾದಿ ಮಾತದ. ಹಂಗೆ ಅಬ್ದುಲ್ಲಾ ದಿವಾನ ಅಬ್ದುಲ್ಲಾ ಆದ್ರಿ ಅವರು. ಮತ್ತೆ ಈಗ ಬಾಯಿಗೆ ಬಂದಂಗೆ ಏನೋ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ, ನಮ್ದು ಈಗೂ ಆಗ್ರಹ ಅದ, ಸರ್ಕಾರನ ರಾಜೀನಾಮೆ ಕೊಡಬೇಕು. ಇಲ್ಲ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡಬೇಕು. ಹಿ ಹ್ಯಾಸ್ ಟು ರಿಸೈನ್. ಹಿ ಹ್ಯಾಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ವಿದನ್ 1 minute ಆಲ್ಸೋ. ಆ ಕ್ರಂದನ ಸಮಾಧಿ ಮೇಲೆ ಮಲಿಗೆ ಹೊರಡಾಡ್ತಾ ಇರೋದು ನೋಡಿದರೆ ಕರಡು ಚುರುಕಂತವ್ರಿ. ಬೆಳೆದು ಬಂದ ಮಕ್ಕಳು ಒಬ್ಬೊಬ್ಬರೇ, ಕೆಲವ್ರಿಗೆ ಒಬ್ಬೊಬ್ಬರೇ ಇವತ್ತಿನ ಕಾಲದಲ್ಲಿ ವಿಶೇಷವಾಗಿ ಮಿಡಲ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಜನ ಒಂದೊಂದೇ ಮಗು ಇರ್ತದೆ. ಅದಕ್ಕೆ ಇವ್ರದ್ದು ಜವಾಬ್ದಾರಿ ಅದು. 3 ಗಂಟೆ 10 ನಿಮಿಷ ಬೋರಿಂಗ್ ಹಾಸ್ಪಿಟಲ್ ಮೊದಲೇ ಡೆತ್ ಅನೌನ್ಸ್ಮೆಂಟ್ ಮಾಡಿದ ನಂತರ ಇವ್ರದ್ದು ಕತ್ತಿ ಕಾಯ್ತಾ ಇತ್ತ ನಿಮ್ಮ ಇಂಟೆಲಿಜೆನ್ಸ್ ಹಂಗಾರೆ. ಎದಕ್ಕಿದ್ದಾರೆ ಅವರು?